ಒಂದು ಸೂಪರ್ ಐಡಿಯಾ ಮಾರ್ಕೆಟನ್ನೇ ಬದಲಾಯಿಸೋ ಒಂದು ಪ್ರಾಡಕ್ಟ್ ಆಗಿ ಹೇಗೆ ಬದಲಾಗುತ್ತೆ? ಇವತ್ತು ನಾವು ಆ ಇಡೀ ಪ್ರಕ್ರಿಯೆಯನ್ನೇ ಒಮ್ಮೆ ಬಿಡಿಸಿ ನೋಡೋಣ. ಇದು ಬರೀ ಲಕ್ ಅಥವಾ ಟ್ಯಾಲೆಂಟಿಂದ ಆಗೋ ಕೆಲ್ಸ ಅಲ್ಲ ಗೊತ್ತಾ? ಇದ್ರ ಹಿಂದೆ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇರುತ್ತೆ. ಒಂದು ಐಡಿಯಾದಿಂದ ಹಿಡಿದು ಅದೊಂದು ದೊಡ್ಡ ಇಂಪ್ಯಾಕ್ಟ್ ಆಗೋವರೆಗೂ ಒಂದು ದಾರಿನಕ್ಷೆ ಇರುತ್ತೆ. ಅದ್ರ ಬಗ್ಗೆನೇ ಇವತ್ತಿನ ನಮ್ಮ ಚರ್ಚೆ. ಸರಿ, ಹಾಗಾದ್ರೆ ದೊಡ್ಡ ದೊಡ್ಡ ಐಡಿಯಾಗಳು ನಿಜವಾದ ಪ್ರಾಡಕ್ಟ್ ಆಗಿ ಬದಲಾಗೋದು ಹೇಗೆ? ಎಲ್ರೂ ಅಂದ್ಕೊಳ್ಳೋ ಹಾಗೆ ಇದೇನಾದ್ರೂ ಒಂದೇ ಒಂದು ಯುರೇಕಾ ಅನ್ನೋ ಕ್ಷಣದಿಂದ ಆಗ್ಬಿಡುತ್ತಾ? ಅಥವಾ ಇದ್ರ ಹಿಂದೆ ಬೇರೆನೇ ಕಥೆ ಇದ್ಯಾ? ಬನ್ನಿ, ಈ ಮುಖ್ಯವಾದ ಪ್ರಶ್ನೆಯಿಂದಾನೇ ನಮ್ಮ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಂಡಿರುತ್ತಾರೆ, ಹೊಸ ಆವಿಷ್ಕಾರ ಅಂದ್ರೆ ಯಾರೋ ಒಬ್ಬ ಜೀನಿಯಸ್ ಒಂಟಿಯಾಗಿ ಕೂತು ಮಾಡೋ ಕೆಲ್ಸ ಅಂತ. ಆದ್ರೆ ಅದು ನಿಜ ಅಲ್ಲ. ಅದು ಒಂದು ರೀತಿ ಕಟ್ಟುಕತೆಯಷ್ಟೇ. ವಾಸ್ತವ ಏನು ಗೊತ್ತಾ? ಪ್ರತಿಯೊಂದು ಸಕ್ಸಸ್ಫುಲ್ ಇನೋವೇಷನ್ ಹಿಂದೆಯೂ ಒಂದು ಶಿಸ್ತುಬದ್ಧವಾದ ಜರ್ನಿ ಇರುತ್ತೆ. ಅಂದ್ರೆ ಯಾವುದೋ ಒಂದು ದೊಡ್ಡ ಸಾಹಸಕ್ಕೆ ಹೊರಡೋ ಮುಂಚೆ ಒಂದು ಮ್ಯಾಪ್ ರೆಡಿ ಮಾಡ್ಕೋತೀವಲ್ಲ, ಟೀಕ್ ಹಾಗೆ ಇದು ಕೂಡ ಒಂದು ವ್ಯವಸ್ಥಿತ, ಮ್ಯಾನೇಜ್ ಮಾಡಬಹುದಾದಂಥ ಪ್ರೋಸೆಸ್. ಸರಿ, ಹಾಗಿದ್ರೆ ಬನ್ನಿ ಈ ಜರ್ನಿಯನ್ನ ಶುರು ಮಾಡೋಣ. ನಾವು ಈಗ ಮೊದಲನೇ ಹಂತಕ್ಕೆ ಕಾಲಿಡ್ತಾ ಇದ್ದೀವಿ. ಅದೇ ಇನೋವೇಷನ್ ಬ್ಲೂಪ್ರಿಂಟ್, ಅಂದ್ರೆ ನವೀನತೆಯ ನೀಲಿನಕ್ಷೆಯನ್ನ ರೆಡಿ ಮಾಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಯೋಚನೆ ಮಾಡಿ, ಯಾವುದೇ ಒಂದು ದೊಡ್ಡ ಸಾಹಸಿ ಯಾತ್ರೆ ಶುರುವಾಗೋದು ಒಂದು ನಿರ್ದಿಷ್ಟ ಗುರಿಯಿಂದ ಅಲ್ವಾ? ನಾವ್ ಎಲ್ಲಿಗೆ ತಲುಪಬೇಕು ಅಂತ ಗೊತ್ತಿರ್ಬೇಕು. ಠೀಕ್ ಅದೇ ರೀತಿ R&D ಅಂದ್ರೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಶುರು ಮಾಡೋಕ್ಕೂ ಮುಂಚೆ ನಾವು ಮಾಡ್ತಾ ಇರೋ ಇನೋವೇಷನ್ ಕಂಪನಿಯ ದೊಡ್ಡ ಗುರಿಗಳ ಜೊತೆ ಹೊಂದಾಣಿಕೆ ಆಗ್ಬೇಕು. ಆಗ ಮಾತ್ರ ತಾನೇ ಅದಕ್ಕೊಂದು ನಿಜವಾದ ವ್ಯಾಲ್ಯೂ ಬರೋದು. ಈಗ ನೋಡಿ, ಇಲ್ಲಿ ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಒಂದು ಒಳ್ಳೆ ಸ್ಟ್ರಾಟಜಿ ಅಂದ್ರೇನು? ಅದು ನಮ್ಮ ಫೋಕಸ್ ಎಲ್ಲೆಲ್ಲಿ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಾಡಕ್ಟ್ ಇನೋವೇಷನ್ ಮಾಡಬೇಕಾ, ಅಥವಾ ಈಗಿರೋ ಪ್ರಾಸೆಸ್ಸನ್ನೇ ಇನ್ನಷ್ಟು ಇಂಪ್ರೂವ್ ಮಾಡಬೇಕಾ, ಇಲ್ಲ ಹೊಸ ಟೆಕ್ನಾಲಜಿನೇ ಡೆವಲಪ್ ಮಾಡಬೇಕಾ ಅಂತ. ಈ ರೀತಿ ಮೊದಲೇ ಗುರಿಗಳನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಮ ಎಲ್ಲ R&D ಪ್ರಯತ್ನಗಳು ಶುರುವಿನಿಂದಲೇ ಸರಿದಾರಿಯಲ್ಲಿ ಹೋಗುತ್ತೆ. ಓಕೆ, ಈಗ ನಾವು ಈ ಪ್ಲೇಬುಕ್ನ ಹೃದಯ ಭಾಗಕ್ಕೆ ಅಂದ್ರೆ ಕೋರ್ ಪಾರ್ಟ್ಗೆ ಬರ್ತಾ ಇದೀವಿ. ಅದೇ 5 ಫೇಸ್ ಜರ್ನಿ, ಅಂದ್ರೆ 5 ಹಂತಗಳ ಪಯಣ. ಇದೇನಪ್ಪಾ ಅಂದ್ರೆ ಒಂದು ಪುಟ್ಟ ಐಡಿಯಾವನ್ನ ಒಂದು ಫುಲ್ ಫ್ಲೆಡ್ಜ್ಡ್ ಪ್ರಾಡಕ್ಟ್ ಆಗಿ ಮಾರ್ಕೆಟ್ಗೆ ತಲುಪ್ಸಕ್ಕೆ ಇರೋ ಸ್ಟೆಪ್ ಬೈ ಸ್ಟೆಪ್ ಗೈಡ್. ನೋಡಿ, ಒಂದು ಐಡಿಯಾ ಪ್ರಾಡಕ್ಟ್ ಆಗಿ ಬದಲಾಗಬೇಕು ಅಂದ್ರೆ ಅದು ಈ 5 ಮುಖ್ಯವಾದ ಹಂತಗಳನ್ನ ದಾಟಲೇಬೇಕು. ಮೊದಲನೇದು ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಎರಡನೇದು ಪ್ರೋಟೋಟೈಪ್ ಡಿಸೈನ್, ಮೂರನೇದು ಟೆಸ್ಟಿಂಗ್ ಮತ್ತು ವ್ಯಾಲಿಡೇಷನ್, ನಾಲ್ಕನೇದು ಸ್ಕೇಲಿಂಗ್ ಮತ್ತು ಆಪ್ಟಿಮೈಸೇಷನ್, ಮತ್ತು ಕೊನೆಯದಾಗಿ ಕಮರ್ಷಿಯಲ್ ಡಿಪ್ಲಾಯ್ಮೆಂಟ್. ಈ ಇಡೀ ಜರ್ನಿಯನ್ನೊಮ್ಮೆ ನೋಡಿ. ಇಲ್ಲಿ ಪ್ರತಿಯೊಂದು ಹಂತಕ್ಕೂ ಒಂದು ನಿರ್ದಿಷ್ಟ ಟೈಮ್ ಫ್ರೇಮ್ ಇದೆ ಮತ್ತು ಒಂದು ಕ್ಲಿಯರ್ ಆದ ಔಟ್ಪುಟ್ ಕೂಡ ಇದೆ. ಉದಾಹರಣೆಗೆ, ಮೊದಲನೇ ಹಂತ ಮುಗಿದಾಗ ನಮಗೆ ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಸಿಗುತ್ತೆ. ಹಾಗೆ ಸಾಗಿ 2ನೇ ವರ್ಷದ ಕೊನೆಗೆ ನಮ್ಮ ಕೈಯಲ್ಲಿ ಮಾರ್ಕೆಟ್ ರೆಡಿ ಪ್ರಾಡಕ್ಟ್ ಇರುತ್ತೆ. ಇದು ಒಂದು ಐಡಿಯಾ ಹೇಗೆ ಹಂತ ಹಂತವಾಗಿ ಬೆಳೆದು ಪಕ್ವವಾಗುತ್ತೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಯಾವುದೇ ಜರ್ನಿ ಅಂದ್ಮೇಲೆ ಅದು ಸ್ಟ್ರೇಟ್ ರೋಡ್ ಆಗಿ ಇರೋಲ್ಲ ಅಲ್ವಾ? ಅಡೆತಡೆಗಳು ಇದ್ದೇ ಇರುತ್ತೆ. ಹಾಗೇನೆ ಈ ಪ್ಲೇಬುಕ್ನಲ್ಲೂ ಕೂಡ ಬರೋ ಚಾಲೆಂಜ್ಗಳನ್ನ ಹೇಗೆ ಫೇಸ್ ಮಾಡೋದು ಮತ್ತು ನಮ್ಮ ಸಕ್ಸಸ್ಸನ್ನ ಹೇಗೆ ಅಳಿಯೋದು ಅನ್ನೋದಕ್ಕೂ ಒಂದು ಸಿಸ್ಟಮ್ ಇರಲೇಬೇಕು. ಬನ್ನಿ, ಈ ವಿಭಾಗದಲ್ಲಿ ನಾವು ರಿಸ್ಕ್ಗಳನ್ನ ಹೇಗೆ ನಿಭಾಯಿಸೋದು ಅಂತ ನೋಡೋಣ. ಇಲ್ಲಿ ಗಮನಿಸಿ, ಒಂದು ಕಡೆ ನಾವು ಅಂದುಕೊಂಡ ದಾರಿ ಇದೆ, ಇನ್ನೊಂದು ಕಡೆ ಎದುರಾಗಬಹುದಾದ ಅಡೆತಡೆಗಳು. ಬಜೆಟ್ ಜಾಸ್ತಿ ಆಗ್ಬೋದು, ಟೆಕ್ನಿಕಲ್ ಆಗಿ ಫೇಲ್ ಆಗ್ಬಹುದು, ಅಥವಾ ನಾವು ಪ್ರಾಡಕ್ಟ್ ರೆಡಿ ಮಾಡೋವಷ್ಟರಲ್ಲಿ ಮಾರ್ಕೆಟ್ನಲ್ಲಿ ಅದಕ್ಕೆ ಬೆಲೆನೇ ಇಲ್ದಂತೆ ಆಗಬಹುದು. ಈ ತರಹದ ರಿಸ್ಕ್ ಇದ್ದೇ ಇರುತ್ತೆ. ಅದಕ್ಕೆ ಸುಮ್ಮನೆ ಒಂದು ಟೈಮ್ಲೈನ್ ಹಾಕೊಂಡ್ರೆ ಸಾಲ್ದು. ಅದನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಒಂದು ಗಟ್ಟಿಯಾದ ಮೇಲ್ವಿಚಾರಣಾ ವ್ಯವಸ್ಥೆ ಬೇಕೇ ಬೇಕು. ಹಾಗಾದ್ರೆ ದಾರಿ ತಪ್ಪದೆ ಮುಂದೆ ಹೋಗೋಕೆ ನಮ್ಮ ಪ್ಲೇಬುಕ್ಗೆ ಒಂದು ಕಂಪಸ್ ಬೇಕು ಅಲ್ವಾ? ಆ ಕಂಪಸ್ ಬೇರೇನೂ ಅಲ್ಲ, ಅದೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIs. ಇವು ನಮ್ಮ ಪ್ರೋಗ್ರೆಸ್ ಹೇಗಿದೆ ಅಂತ ಅಳಿಯೋಕೆ ಮತ್ತು ನಾವು ಅನ್ಕೊಂಡ ಗುರಿಯ ಕಡೆಗೆ ಹೋಗ್ತಾ ಇದೀವಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋಕೆ ತುಂಬಾನೇ ಮುಖ್ಯವಾದ ಟೂಲ್ಸ್. ಇಲ್ಲಿ ನೋಡಿ, ಕೆಲವು ಸ್ಪೆಸಿಫಿಕ್ KPIಗಳ ಉದಾಹರಣೆ ಇದೆ. ಟೈಮ್ ಟು ಪ್ರೋಟೋಟೈಪ್ ಅಂದ್ರೆ ಒಂದು ಐಡಿಯಾ ಪ್ರೋಟೋಟೈಪ್ ಆಗೋಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ನೋಡೋದು. ಇನ್ನೊಂದು ಇನ್ನೋವೇಷನ್ ಸಕ್ಸೆಸ್ ರೇಟ್, ಅಂದ್ರೆ ನಾವು ಶುರು ಮಾಡಿದ ಪ್ರಾಜೆಕ್ಟ್ಗಳಲ್ಲಿ ಎಷ್ಟು % ನಿಜವಾಗ್ಲೂ ಮಾರ್ಕೆಟ್ಗೆ ಹೋಯಿತು ಅಂತ ಲೆಕ್ಕ ಹಾಕೋದು. ಈ ತರಹದ ಮೆಟ್ರಿಕ್ಸ್ ಟೀಮನ್ನ ಅಕೌಂಟಬಲ್ ಆಗಿರುತ್ತೆ. ಇನ್ನು ಈ ಜರ್ನಿಯಲ್ಲಿ
ರೆಗ್ಯುಲರ್ ಆಗಿ ರಿವ್ಯೂ ಮೀಟಿಂಗ್ಸ್ ಮಾಡೋದು ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿ ತಿಂಗಳು ಕಾನ್ಸೆಪ್ಟ್ ಬಗ್ಗೆ, ಪ್ರತಿ 3 ತಿಂಗಳಿಗೊಮ್ಮೆ ಪ್ರೋಟೋಟೈಪ್ ಬಗ್ಗೆ ರಿವ್ಯೂ ಮಾಡಬೇಕು. ಈ ಮೀಟಿಂಗ್ಗಳಲ್ಲಿ ಸರಿಯಾದ ಪ್ರಶ್ನೆಗಳನ್ನ ಕೇಳಿ ನಮ್ಮ ಪ್ರಾಜೆಕ್ಟ್ ಸರಿ ದಾರಿಲೇನೆ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸರಿ, ನಾವು ಈಗ ಬಹುತೇಕ ಕೊನೆಗೆ ಬಂದಿದ್ದೀವಿ. ಇಲ್ಲಿವರೆಗೂ ನೋಡಿದ ಎಲ್ಲಾ ಅಂಶಗಳನ್ನ ಸೇರಿಸಿ ಒಂದು ಸಿಂಪಲ್ ಪ್ಲಾನ್ ಅನ್ನ ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ಬ್ರೇಕ್ ಥ್ರೂಗಳನ್ನ ಕೊಡೋ ಒಂದು ಇಂಜಿನ್ ತರ ಹೇಗ್ ಮಾಡೋದು ಅಂತ ಒಟ್ಟಾರೆಯಾಗಿ ನೋಡೋಣ. ಹಾಗಾದ್ರೆ ನಾವು ಕಲ್ತ ಪಾಠ ಏನು? ಒಂದು ಸಕ್ಸಸ್ಫುಲ್ ಇನೋವೇಷನ್ ಅನ್ನೋದು 3 ಮುಖ್ಯವಾದ ಕಂಬಗಳ ಮೇಲೆ ನಿಂತಿದೆ. 1 ಸ್ಪಷ್ಟವಾದ ಬ್ಲೂಪ್ರಿಂಟ್, 2 ಹಂತ-ಹಂತವಾದ ಜರ್ನಿ, ಮತ್ತು 3 ಒಂದು ಸ್ಟ್ರಾಂಗ್ ಆದ ಓವರ್ಸೈಟ್ ಸಿಸ್ಟಮ್, ಅಂದ್ರೆ KPIs ಮತ್ತು ರಿವ್ಯೂಸ್. ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ನಮಗೆ ಒಂದು ಕಂಪ್ಲೀಟ್ ಮತ್ತು ಮತ್ತೆ ಬೆಳೆಸಬಹುದಾದಂತಹ ಸಿಸ್ಟಮ್ ಸಿಗುತ್ತೆ. ಕೊನೆಯದಾಗಿ ಈ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮ್ಮ R&D ಬ್ರೇಕ್ ಥ್ರೂಗಳಿಗಾಗಿ ನಾವು ಹಾಕಿಕೊಂಡಿರುವ ಟೈಮ್ಲೈನ್ಗಳು ರಿಯಲಿಸ್ಟಿಕ್ ಆಗಿವೆಯಾ? ನಮ್ಮ ಸ್ಟ್ರಾಟಜಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದೆಯಾ? ಮತ್ತು ಲಾಂಗ್ ಟರ್ಮ್ ಇನೋವೇಷನ್ ಲೀಡರ್ಶಿಪ್ಗೆ ಬೇಕಾದಷ್ಟು ರಿಸೋರ್ಸಸ್ ನಮ್ಮ ಹತ್ರ ಇದೆಯಾ? ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ತಮ್ಮ ಇನೋವೇಷನ್ ಪ್ರಾಸೆಸ್ಗಳ ಬಗ್ಗೆ ಕೇಳ್ಕೊಳ್ಬೇಕಾಗತ್ತೆ.